ಶಂಕರ ವರ್ಸಸ್ ರಾಮ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಹಲವಾರು ಪ್ರಶ್ನೆಗಳಿಗೆ ಇವತ್ತು ರಾಮದಾಸ್ ಅವರು ಉತ್ತರ ಕೊಟ್ಟಿದ್ದಾರೆ. ಬನ್ನಿ ಮತ್ತೆ ನಾನು ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀನಿ. ಮರಳು ನೀತಿಯ ಬಗ್ಗೆ ನಾವು ಮಾತಾಡ್ತಾ ಇದ್ರಿ. ಮರಳು ನೀತಿಯನ್ನು ತರಲಿಕ್ಕೆ ಹೋಗಿ ಇನ್ನೊಂದಿಷ್ಟು ಅಧ್ವಾನಗಳಾಗಿದೆ ಅನ್ನುವಂಥ ಕೂಗುಗಳು ಕೂಡ ಕೇಳಿಬರ್ತಾ ಇದೆ. ಏನು ಮಾಡಿದ್ರಿ ತಾವು? ಅಧ್ವಾನ ಆಗಿತ್ತು ನಿಜ. ಕಾರಣ ಇದರಲ್ಲಿ ಸುಮಾರು ಒಂದು 900 ಲಾರಿಗಳು ಬೆಂಗಳೂರಿನ ಟ್ರಕ್ಕರ್ಸ್ನವರು ಎಲ್ಲೆಲ್ಲಿ ಸರ್ಕಾರ ಪರ್ಮಿಟ್ಟೇ ಕೊಟ್ಟಿರಲಿಲ್ಲ ಆ ಜಾಗಗಳಲ್ಲೆಲ್ಲ ತುಂಬಿ ಸುಮಾರು 14 ಅಡಿ 15 ಅಡಿ ನದಿ ಪಾತ್ರದಿಂದ ತೆಗೆದು 15-20 ವರ್ಷಗಳ ಕಾಲದಿಂದ ಹಾಳಾಗಿತ್ತು. ನಾವು ಬಂದ ನಂತರದಲ್ಲೂ ಕೂಡ ನಿರಂತರ ನಡೀತಾ ಇತ್ತು. ಆ ದೃಷ್ಟಿಯಿಂದನೇ ನಾವು ಅದರ ವಿರುದ್ಧವಾದಂಥ ಒಂದು ಹೆಜ್ಜೆ ಇಟ್ಟಿವಿ, ವಿರೋಧಗಳನ್ನು ಪಡೆದ್ವಿ. ಆದರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಾನು ಏನು ಹೆಜ್ಜೆಯನ್ನು ಇಟ್ಟೆ ಎಲ್ಲ ಇಲಾಖೆಗಳು ಸಹಕಾರವನ್ನು ಕೊಡುವಂಥದ್ದು ಮಾಡಿದ್ರು. ಹಾಗಾಗಿ ಇವತ್ತು ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು ಇರ್ಬೋದು, ಮಹದೇವಪ್ಪನವರು ಇರ್ಬೋದು, ಎಲ್ಲ ತಾಲೂಕಿನಲ್ಲಿರುವಂಥವರು ಕೂಡ ಅದನ್ನು ಅಪ್ರಿಷಿಯೇಟ್ ಮಾಡಿ ಇವತ್ತೊಂದು ಹೆಜ್ಜೆ ಇಟ್ಟಿದ್ದಾರೆ. ಇವತ್ತು DDಯನ್ನು ಬ್ಯಾಂಕಿಗೆ ಕಟ್ಟಿದರೆ 4,000 ರೂಪಾಯಿ DDಯನ್ನು 48 ಗಂಟೆ ಒಳಗಾಗಿ ಅವನು ಮರಳನ್ನು ಕೊಡುವಂಥ ವ್ಯವಸ್ಥೆಗಳೇನು ಬೇಕಾಗಿದೆ ಅದನ್ನು ಆನ್ಲೈನ್ ತರಲಿಕ್ಕೋಸ್ಕರ ಹೊರಟಿದ್ದೀನಿ. ಈಗ ಯಾರು ಕಚೇರಿಗೆ ಬರಬೇಕಾಗಿಲ್ಲ. ಅಲ್ಲ ಇವಾಗ ಇಷ್ಟೆಲ್ಲ ಆದ್ಮೇಲೆ ಕೂಡ ಯಾಕೆ ಇಂಥ ಕೂಗುಗಳು ಕೇಳಿ ಬರ್ತಾ ಇದೆ? ಅಲ್ಲ, ಯಾಕಂದ್ರೆ ಇದೇ ಶಂಕರಲಿಂಗೇಗೌಡರು ಕಳೆದ ಬಾರಿ ಸದನದಲ್ಲಿ ನೇರವಾಗಿ ಕೊರಳಿಗೆ ಶಾಲು ಕಟ್ಕೊಂಡು ಏನೇನೋ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೋ ಅನ್ನಂಗೆ ಬಾವಿಗೆ ನುಗ್ಗಿದ್ರು. ಬಹುಶಃ ಹೊಸದು ಅನ್ಸುತ್ತಿದ್ದು. ಯಾಕಂದರೆ ಆಡಳಿತ ಪಕ್ಷದ ಸದಸ್ಯರು ಹಿಂಗೋಗಿ ಸದನದ ಬಾವಿಗೆ ನುಗ್ಗಿ ನಾನು ಸತ್ತೇ ಹೋಗ್ಬಿಡ್ತೀನಿ ಅನ್ನಂಗೆ ಕೇವಲ ಬೇರೆಯವ್ರನ್ನವರು ಎಳೆದಿದ್ದ ರೀತಿ ಇದೆಯಲ್ಲ. ಸಿದ್ದರಾಮಯ್ಯಗೂ ಬೈದಿದ್ದಾಯಿತು, ಬೇರೆಯವ್ರಿಗೂ ಕೂಡ ಬೈದಿದ್ದಾಯಿತು. ಅಂದರೆ ಮರಳು ನೀತಿಯ ಬಗ್ಗೆ ನಿಮಗೊಂದು ಅಜ್ಞಾನ ಇದೆ ಅನ್ನುವಂಥ ಮಾತನ್ನು ನೇರವಾಗಿ ಹೇಳ್ಬಿಟ್ರು. ಅಂದರೆ ಇಲ್ಲಿ ಏನು ತೋರಿಸುತ್ತಿದ್ದು ಅಂತಂದರೆ ರಾಮದಾಸ್ ಅವರು ಏನೇ ಪ್ರಯತ್ನ ಮಾಡಿದ್ರು ಕೂಡ ಅಕ್ರಮ ಮರಳು ಗಣಿಗಾರಿಕೆ ಅನ್ನುವಂಥದ್ದು ಅದು ನಡೀತಾನೇ ಇದೆ ಅನ್ನುವಂಥದ್ದು, ಜೊತೆಗೆ ಸುಲಭವಾಗಿ ಸಿಗುವಂಥದ್ದನ್ನು ಬಹಳ ಕಷ್ಟಪಟ್ಟು ಸಿಗುವಂಗೆ ಮಾಡಿದ್ರು. ಬಹುಶಃ ಏನಂದರೆ ಇದಿಷ್ಟೆಲ್ಲ ಆದ್ಮೇಲೂ ಕೂಡ ರಾಮದಾಸ್ ಅವರು ತಮ್ಮ ಮಾತಿನಿಂದ ಮರಳು ವಿಚಾರದಲ್ಲಿ ಮರಳು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ. ಅಲ್ಲ, ಯಾರು ಶಂಕರಲಿಂಗೇಗೌಡರು ವಿಧಾನಸಭೆ ಒಳಗಡೆ ಯಾಕೆ ಮಾಡಿದ್ರು ಅಂತ ನಾನು ಹೇಳಿಕ್ಕೆ ಬಯಸಲ್ಲ, ಅದೊಂದು ಇಟ್ಸ್ ಎ ಸೀಕ್ರೆಟ್. ಆದರೆ ಹೇಳ್ಬಿಡಿ. ಇಲ್ಲ ಆದರೆ ಸಂತೋಷ ಪಡ್ತೀನಿ ನಾನು. ಅವರೇನೆ ಮರಳು ನೀತಿ ಎಲ್ಲ ಜಾರಿಗೆ ಬಂದ ನಂತರದಲ್ಲಿ ಸ್ವತಃ ಅವರೇನೆ ಆ ಲಾರಿಯ ಮಾಲೀಕರುಗಳಿರ್ಬೋದು, ಜನಸಾಮಾನ್ಯರು ಕರೆದಂಥ ಸಂದರ್ಭದಲ್ಲಿ ನಾನು ಯಾವತ್ತೂ ಎಲ್ಲೂ ಸನ್ಮಾನ ಸ್ವೀಕಾರ ಮಾಡುವಂಥವನಲ್ಲ. ಆದರೂ ಆ ಕಾರ್ಯಕ್ರಮದಲ್ಲಿ ಸ್ವತಃ ಅವರೇ ನಿಂತು ಅದಕ್ಕೊಂದು ಸನ್ಮಾನ ಮಾಡಿ ಇವತ್ತು ಎಲ್ಲವೂ ನಡೀತಾ ಇದೆ ಅಂತ ಅವ್ರ ಮಾತುಗಳನ್ನೇ ಹೇಳದಂಥದ್ದು ಇದೆಯಲ್ಲ, ಅದನ್ನು ನಾನು ಹೆಚ್ಚು ಹೇಳಬೇಕಾಗಿಲ್ಲ, ಜನಸಾಮಾನ್ಯನಿಗೆ ಗೊತ್ತು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಕೊಟ್ಟಂಥ ಒಂದು ಆಶೀರ್ವಾದ, ನಾನು ಏನೇ ಹೆಜ್ಜೆ ಇಟ್ಟರೂ ಕೂಡ ನೀ ಮಾಡಲಿ ಅಂತ ಬಿಟ್ಟಂಥ ಒಂದು ವಿಚಾರಗಳು ಇವೆಲ್ಲದರ ಆಧಾರದ ಮೇಲೆ ಆಗಿದೆ. ಎಸ್, ಅಲ್ಲ ಯಾರು ಏನೇ ಅನ್ನಲಿ ಒಂದು ಮಾತ್ರ ಎಲ್ಲರೂ ಒಪ್ಕೋಬೇಕು. ಸಚಿವರಾಗಿ ರಾಮದಾಸ್ ಕೆಲವೊಂದು ಒಳ್ಳೆ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಅಂತ. ಯಾಕಂದರೆ ನೀವು ಆಸ್ಪತ್ರೆಗಳಿಗೆ ರೈಡ್ ಮಾಡೋದಾಗಿರ್ಬೋದು, ಜೊತೆಗೆ ಆಸ್ಪತ್ರೆಗಳಲ್ಲಿ ಸೂಕ್ತ ವ್ಯವಸ್ಥೆನ ಜಾರಿಗೆ ತರುವಂಥದ್ದು, ಡ್ರಗ್ಸ್ ಯಾವ ಕಾಲದ್ದು, ಅಲ್ಲಿಟ್ಟಿರುವಂಥ ಪದಾರ್ಥಗಳು ಯಾವ ಕಾಲದವು ಅದೆಲ್ಲದನ್ನು ಕೂಡ ಶೋಧನೆ ಮಾಡಿರುವಂಥದ್ದು, ಇದೆಲ್ಲ ಒಳ್ಳೆ ಕೆಲಸನೇ. ಆದರೆ ಕೇವಲ ರೈಡ್ ಮಾಡೋದ್ರಿಂದ ಯಾರೋ ಒಂದು 3-4 ಜನ ನರ್ಸ್ಗಳನ್ನು ಮನೆ ಕಳಿಸೋದ್ರಿಂದ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ ರಾಮದಾಸ್ ಅವರೇ ಅಂತ. ಇಲ್ಲ, ನಾನು ಅದನ್ನು ಯಾರನ್ನೋ ಮನೆ ಕಳಿಸೋದ್ರಲ್ಲಿ ಕಲ್ಪನೆ ಇಲ್ವೇ ಇಲ್ಲ ನನಗೆ. ಇವತ್ತು ಕೂಡ ಹುಬ್ಳಿ ನನ್ನ ಪಕ್ಷದವ್ರನ್ನ ಕೇಳಬೇಡಿ, ದಯವಿಟ್ಟು ವಿರೋಧ ಪಕ್ಷದವ್ರನ್ನ ಕೇಳಿ ಕಿಮ್ಸ್ ಬದಲಾವಣೆ ಆಗಿದೆಯಾ ಅಂತ. ಇವತ್ತು ನನಗೆ ಆನಂದ ಆಗುತ್ತೆ. ಬೆಂಗಳೂರು ಮೆಡಿಕಲ್ ಕಾಲೇಜ್ ನನ್ನೊಂದು ಕನಸಿದೆ, ಒಂದೇ ಕಾಂಪೌಂಡಿನ ಒಳಗಡೆ ಯಾವುದೇ ವಾಹನವನ್ನು ಒಳಗಡೆ ಬಿಡದೇ ರೀತಿಯಲ್ಲಿ ಒಂದು ಎಕಾಲಜಿಯ ದೃಷ್ಟಿಯಲ್ಲಿರ್ಬೋದು, ಬೇರೆ ಬೇರೆ ಎಲ್ಲ ದೃಷ್ಟಿಗಳಿಂದಲೂ ಕೂಡ ಆಸ್ಪತ್ರೆ ತಂದೇ ಆದಂಥ ಒಂದು ಕಲ್ಪನೆ ಇರಬೇಕು ಅಂತಿದೆ. ಅದನ್ನು ಚಾಲನೆ ಕೊಟ್ಟಿದ್ದೀನಿ. ಓಕೆ, ಸೊ ಕೊನೆಯ ಪ್ರಶ್ನೆ ತಮಗೆ. ನಿಜ ನೀವು ಒಳ್ಳೆ ಕೆಲಸಗಳನ್ನ ಮಾಡಿರಿ, ಜಯದೇವ ಸಂಸ್ಥೆನೂ ಕೂಡ ಅಲ್ಲಿ ತಗೊಂಡೋಗಿರುವಂಥ ಕೀರ್ತಿಗೆ ತಾವು ಪಾತ್ರರಾಗಿರಿ, ಎಲ್ಲ ಸರಿ. ಆದರೆ ನಿಮ್ಮ ಪಕ್ಷದಲ್ಲೇ ಸಾಕಷ್ಟು ಹೃದಯ ಬೇನೆಗಳಿದೆ, ಅದನ್ನು ಹೆಂಗೆ ಸರಿ ಮಾಡ್ಕೋತೀರಿ ಅಂತ? ಇಲ್ಲ, ಯಾವತ್ತೂ ಒಂದು ಕುಟುಂಬದ ಒಳಗಡೆ ಇರುವಂಥ ಸಮಯದಲ್ಲಿ ವಯಸ್ಸಿನ ಆಧಾರದ ಮೇಲೆ, ಆಲೋಚನೆಗಳ ಆಧಾರದ ಮೇಲೆ ಭಿನ್ನತೆ ಸಹಜವಾಗಿರುತ್ತೆ ಒಂದು ಕುಟುಂಬದೊಳಗಡೆ. ಅಲ್ಲ, ಈಗ ಇನ್ನೂ ಕೂಡ ನಡೀತಾನೆ ಇದೆ, ಯಾರು ಮುಖ್ಯಮಂತ್ರಿ ಆಗಬೇಕು ಏನು ಎತ್ತ ಅಂತ. ಯಡಿಯೂರಪ್ಪನವರಂತೂ ಹರಸಾಹಸ ಮಾಡ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಏನಾಗ್ಬೋದು ಅಂತೀರಿ ತಾವು? ಇಲ್ಲ, ಈ ದೃಷ್ಟಿಯಲ್ಲಿ ಮಾನ್ಯ ಯಡಿಯೂರಪ್ಪನವರು ಕೂಡ ತಮ್ಮ ಮನಸ್ಸಿನ ಭಾವನೆಗಳೇನು ಅನ್ನೋದನ್ನು ಎಲ್ಲವನ್ನು ಸ್ಪಷ್ಟ ಮಾಡಿದ್ದಾರೆ. ಹಾಗಾಗಿ ಯಡಿಯೂರಪ್ಪನವರು ನಮ್ಮ ಹಿರಿಯರು, ನಮ್ಮ ನಾಯಕರು, ನಮ್ಮನ್ನೆಲ್ಲ ಬೆಳೆಸಿದಂಥವ್ರು. ಹಾಗಾಗಿ ಪಕ್ಷವನ್ನು ಕೂಡ ಯಾವ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಅವ್ರ ಕಲ್ಪನೆ ಇದೆ, ಹೋರಾಟದ ಮನೋಭಾವ ಇದೆ. ಅದನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಅವರು ಮಾಡ್ತಾರೆ. ಅವರ ಆಶೀರ್ವಾದದಿಂದ 2ನೇ ಹಂತದ ಲೀಡರ್ಸ್ಗಳು ಯಾರಿದ್ದಾರೆ ಅವ್ರನ್ನ ಮುಂದೆ ವಿಚಾರ ದೃಷ್ಟಿಯಲ್ಲಿ ಇಟ್ಕೊಂಡು ಕೆಲಸ ಮಾಡೋದಕ್ಕೆ ಏನಿದೆ ಅದನ್ನು ನಾವು ಮಾಡ್ತೇವೆ. ಕೆಲವು ಸಂದರ್ಭಗಳಲ್ಲಿ ಮಾಧ್ಯಮಗಳಿಗೂ ಕೂಡ ಅವಶ್ಯಕತೆ ಇರುತ್ತೆ, ಹೊಸ ವಿಚಾರಗಳು ಬೇಕಂತ ಹೇಳಿ. ಹಾಗಾಗಿ ಅಲ್ಲಲ್ಲಿ ಸೃಷ್ಟಿಗಳನ್ನು ಆಗುವಂಥ ವ್ಯವಸ್ಥೆಗಳಿದೆ. ಹಾಗಾಗಿ ಅಂದರೆ ಎಲ್ಲದನ್ನು ನಮ್ಮೇಲೆ ಇಲ್ಲ, ನಾನು ಎಲ್ಲವನ್ನೂ ಅಂತ ಹೇಳಿಲ್ಲ,
ನಾನು ಒಂದೇ ಮಾತು ಹೇಳಿದೆ. ಅಲ್ಲ, ಯಾಕಂದ್ರೆ ಕೆಲವು ಏನಾಗಿದೆ ಇದು ನೀವಂತಲ್ಲ, ಮನುಷ್ಯ ಇವತ್ತು ಯಾವುದೇ ಒಂದು ವಿಚಾರದಲ್ಲಿ ಆದರೆ ತಾವೊಂದು ಮಾತು ಹೇಳಿದ್ರಿ, ಹೊಗಳಿದ್ದು ಯಾರಿಗೂ ಗೊತ್ತಾಗಲ್ಲ, ಬೈದಿದ್ದು ಎಲ್ಲರಿಗೂ ಗೊತ್ತಾಗುತ್ತೆ ಅಂತ. ಹಾಗೆ ಮನುಷ್ಯನ ರೀತಿ ನೆಗೆಟಿವ್ ಥಿಂಕಿಂಗು ಎಲ್ಲೆಲ್ಲಿ ಪ್ರಾರಂಭ ಆಗಿರುತ್ತೋ ಹಾಗೆ ಮಾಧ್ಯಮಗಳು ಕೂಡ ಕೆಲವು ನೆಗೆಟಿವ್ನ ಕೊಡಬೇಕಾದಂಥ ಅವಶ್ಯಕತೆ ಇರುತ್ತೆ, ಕೊಡ್ತಾರಷ್ಟೇ. ಯಾಕೆಂದರೆ ಅವರ ಇದನ್ನು ಜಾಸ್ತಿ ಮಾಡ್ಕೋಬೇಕಾದಂಥ ಓದುಗರನ್ನ ಅಥವಾ ನೋಡುಗರನ್ನ ಜಾಸ್ತಿ ಮಾಡುವಂಥ ದೃಷ್ಟಿಲಿ ಆಗ್ಬೋದು. ಆದರೆ ನಿಮಗೂ ಆಹಾರ ಆಗದ ರೀತಿಯಲ್ಲಿ ಬದುಕುವಂತ ಅವಶ್ಯಕತೆ ಇದೆ. ಹಾಗಾಗಿ ಅದ್ರ ಜವಾಬ್ದಾರಿ ಅಲ್ಲ, ಅದನ್ನೇ ಬಯಸ್ತಾರೆ ಜನಗಳು. ಯಾಕಂದ್ರೆ ಬಿಜೆಪಿಯಿಂದ ಗೆಲ್ಲಿಸಿದಂಥ ಜನಗಳಿಗೆ ಸಾಕಷ್ಟು ಕನಸುಗಳಿತ್ತು, ಕನವರಿಕೆಗಳಿತ್ತು. ಈಗ ಬಿಜೆಪಿನಲ್ಲಿ ಆಗ್ತಿರೋದು ನೋಡಿದ್ರೆ ಸಾಕಪ್ಪ ಸಾಕು ಬಿಜೆಪಿ ಸಹವಾಸ ಅನ್ನಂಗಾಗಿದೆ ಜನಗಳು. ಒಪ್ಕೋತಿರತ್ತಾವು? ಅದನ್ನ ನಾನು ಒಪ್ಕೋತೀನಿ. ಆದ್ರೆ ಇನ್ನೊಂದನ್ನು ಸಂತೋಷ ಪಡ್ತೀನಿ, ಇಷ್ಟು ವರ್ಷಗಳ ಕಾಲದಲ್ಲಿ ಯಾವುದೇ ಸರ್ಕಾರ ಮಾಡದೇ ಇರುವಂಥ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಅಂತೇಳಿ ತನ್ನ ಮನೆ ಮುಂದೆ ಇರುವಂಥ ಮೋರಿ ಆಗಿರ್ಬೋದು, ತನ್ನ ಊರಿನಲ್ಲಾಗಿರುವಂಥ ಡೆವಲಪ್ಮೆಂಟ್ಗಳಿರ್ಬೋದು, ರಸ್ತೆ ಇರ್ಬೋದು, ಅಥವಾ ಬೇರೆ ಬೇರೆ ಯಾವುದೇ ಇಂಡಿವಿಜುವಲ್ ವೈಯಕ್ತಿಕವಾಗಿ ವ್ಯಕ್ತಿಗಳಿಗೆ ಕೊಡುವಂಥ ಒಂದು ಕಾರ್ಯಗಳಿರ್ಬೋದು, ಆ ಇಂಡಿವಿಜುವಲ್ ಬೆನಿಫಿಟ್ ಇರ್ಬೋದು, ಇದನ್ನು ಯಾವುದೇ ಸರ್ಕಾರ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಕೂಡ ಎಲ್ಲ ವರ್ಗದವರು ಕೂಡ ಒಪ್ತಾರೆ. ಹಾಗಾಗಿ ಸರ್ವಸ್ಪರ್ಶಿಯಾಗಿದೆ ಇದು. ಓಕೆ, ಅಂತ್ಯೋದಯದ ಕಲ್ಪನೆ ಏನಿತ್ತು ನಮ್ಮಲ್ಲಿ ಅದನ್ನು ಮುಟ್ಟಿಸುವಂಥ ಕೆಲಸ ಆಗ್ತಾ ಇದೆ ಅಂತ ಜನ ಒಪ್ತಾನೆ. ಆದರೆ ಸಹಜವಾಗಿ ನೀವು ಹೇಳಿದ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಇದೆಯಾ ಅನ್ನೋದ್ರ ಬಗ್ಗೆ ಅವ್ನು ನೋವಿದೆ ಅನ್ನೋದನ್ನು ನಾವು ಒಪ್ಕೋತೀವಿ. ಎಸ್ ಸರ್, ನಾನು ಕೊನೆಯದಾಗಿ ಕೇಳ್ತಾ ಇದ್ದೀನಿ, ಈ ರೀತಿ ಪದೇ ಪದೇ ನಿಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಶಂಕರಲಿಂಗೇಗೌಡರು, ಅವರಿಗೆ ನಮ್ಮ ವಾಹಿನಿಯ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ನಾನು ಏನು ಹೇಳಲಿಕ್ಕೆ ಬಯಸಲ್ಲ, ಅವ್ರು ಹಿರಿಯರಿದ್ದಾರೆ. ಹಾಗಾಗಿ ಮೈಸೂರು ಅಂದ ತಕ್ಷಣದಲ್ಲೇ ಒಂದು ದಸರಾ ಇದಕ್ಕೆಲ್ಲ ಪ್ರಾಮುಖ್ಯತೆ ಇದೆ. ದಸರಾದಲ್ಲಿ ಬರುವಂಥ ಕಾಡಿನಿಂದ ಬರುವಂಥ ಆನೆಗಳು ಬಹಳ ದಿವಸ ಮೈಸೂರು ಮಹಾನಗರವನ್ನು ಸಂಚಾರ ಮಾಡುತ್ತೆ. ಆ ಕೊನೆಯ ದಿವಸ ಆ ತಾಯಿಯನ್ನು ಕರ್ಕೊಂಡು ಹೋಗುವಂಥ ಸಮಯದಲ್ಲಿ ಆ ಆನೆ ಜಂಬೂ ಸವಾರಿಯನ್ನು ಹೊರುವಾಗ ಅದರ ಸುತ್ತ ಯಾರು ಪಟಾಕಿ ಹೊಡಿತಾರೆ, ಯಾರು ಏನು ಮಾಡ್ತಾರೆ, ಶಬ್ದ ಮಾಡ್ತಾರೆ, ಏನೂ ಯೋಚನೆ ಮಾಡದೆ ತನ್ನ ಗುರಿ ಆ ತಾಯಿಯನ್ನು ತೆಗೆದುಕೊಂಡು ಹೋಗಿ ಎಲ್ಲಿಗೆ ಕರ್ಕೊಂಡು ಹೋಗಬೇಕಾಗಿದೆ ಅಲ್ಲಿ ಕರ್ಕೊಂಡು ಹೋಗುವಂಥ ವಿಚಾರ ಇರುತ್ತಲ್ಲ, ಅಷ್ಟೇ ನನ್ನ ಮುಂದೆ ಇರುವಂಥ ಜವಾಬ್ದಾರಿ. ಅಂದರೆ ನೀವು ಹೇಳ್ತಾ ಇದ್ದೀರಿ, ನಾನು ಅಂಬಾರಿ ಹೊರುವಂಥ ಆನೆ, ಈ ರೀತಿ ಶಂಕರಲಿಂಗೇಗೌಡ ಅಂತವ್ರು ಪಟಾಕಿಯವ್ರು ಮಾತ್ರ ಇಲ್ಲ, ನಾನೇನು ಹೇಳ್ತಾ ಇಲ್ಲ. ನನಗೆ ಜಿಲ್ಲಾ ಮಂತ್ರಿಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಯಡಿಯೂರಪ್ಪನವರು, ಈಗಿನ ಮುಖ್ಯಮಂತ್ರಿಗಳು. ಅದು ನನ್ನ ಕರ್ತವ್ಯ. ಆನೆಗೆ ಆ ತಾಯಿಯನ್ನು ಹೊತ್ಕೊಂಡು ಹೋಗೋ ಕರ್ತವ್ಯ ಹೇಗಿದೆಯೋ ಹಾಗೆ ಜಿಲ್ಲಾ ಮಂತ್ರಿಯಾಗಿ ಜವಾಬ್ದಾರಿ ನನ್ನ ಮುಂದೆ ಕೊಟ್ಟಿರುವಂಥ ಸಮಯದಲ್ಲಿ ಎಷ್ಟು ವೇಗವಾಗಿ, ಎಷ್ಟು ಪ್ರಾಮಾಣಿಕವಾಗಿ, ಯಾವುದೇ ರೀತಿಯಲ್ಲಿ ನನ್ನ ಕೈ ಕೊಳಕಾಗದೇ ಇದ್ದ ರೀತಿಯಲ್ಲಿ, ಚಾರಿತ್ರ ಹಾಳಾಗದಿದ್ದಲ್ಲಿ ನಾನು ಎಲ್ಲಿವರೆಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಮುಟ್ಟಿಸುವಂಥ ಜವಾಬ್ದಾರಿ ಅಂತ ಮಾತ್ರ ಹೇಳೋದನ್ನೇ ಹೊರತು ನಾನು ಬೇರೆ ಯಾವುದೂ ಹೇಳಲಿಕ್ಕೆ ಬಯಸಲ್ಲ. ಎಸ್ ರಾಮದಾಸ್ ಅವರು, ಇಲ್ಲಿ ತನಕ ತಾವು ಮನಸ್ಪೀಚ್ ಮಾತಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಧನ್ಯವಾದಗಳು. ಇದು ರಾಮದಾಸ್ ಅವರ ಮಾತು. ಯಾರು ಏನೇ ಅನ್ನಲಿ, ಮೈಸೂರಿನ ಬಗ್ಗೆ ನನಗೊಂದಷ್ಟು ಕನಸುಗಳಿದೆ, ಕನವರಿಕೆಗಳಿದೆ. ಮುಂದಿನ 30 ವರ್ಷಕ್ಕೆ ಮೈಸೂರು ಹೇಗಿರಬೇಕು ಅದರ ಒಂದು ಸ್ಪಷ್ಟ ಚಿತ್ರಣ ನನ್ನ ತಲೆಯಲ್ಲಿದೆ. ಅದನ್ನು ಸಾಕಾರ ಮಾಡೇ ಮಾಡ್ತೀನಿ. ಅಧಿಕಾರ ಅನ್ನುವಂಥದ್ದು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದರೆ ನಾನು ಏನು ಮಾಡಿದೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ ಅನ್ನುವಂಥದ್ದು. ಶಂಕರಲಿಂಗೇಗೌಡರು ಬೈಯುವಂಥದ್ದು, ಅನ್ನುವಂಥದ್ದು, ಹೊಗಳುವಂಥದ್ದು, ಈ ಅವರ ಹೋರಾಟಗಳು ಇದೇನು ಹೊಸದೇನೂ ಅಲ್ಲ. ಹಿಂದಿಂದಲೂ ಕೂಡ ಶಂಕರಲಿಂಗೇಗೌಡರು ಇದನ್ನೇ ಮಾಡ್ಕೊಂಡು ಬಂದಿರುವಂಥವ್ರು. ಹೀಗಾಗಿ ಅದಕ್ಕೆ ಹೆಚ್ಚಿನ ಮಹತ್ವ ಕೊಡುವಂಥ ಅಗತ್ಯ ಇಲ್ಲ ಅಂತಾರೆ ರಾಮದಾಸ್ ಅವರು. ಒಟ್ಟಾರೆಯಾಗಿ ಒಂದು ಮಾತ್ರ ನಿಜ ಏನಂದ್ರೆ, ಇನ್ನೂ ಹೆಚ್ಚೆಚ್ಚು ಕೆಲಸ ಕಾರ್ಯಗಳನ್ನು ಮಾಡಲಿ, ಈ ಮುಖಾಂತರ ಜನಪರ ಕಾರ್ಯಕ್ರಮಗಳ ಮುಖಾಂತರನೇ ಅವರು ಜನಪ್ರಿಯರಾಗಲಿ ಅನ್ನುವಂಥದ್ದು ಮಾತ್ರ ಈ ಕಾರ್ಯಕ್ರಮದ ಉದ್ದೇಶ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.